ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈಗ ತಮಿಳುನಾಡಿನ ವಾದ ಏನು, ಇಲ್ಲಿವರೆಗೂ ಅವರು ಯಾವೆಲ್ಲ ವಿಚಾರಗಳನ್ನ ಮುನ್ನೆಲೆಗೆ ತಂದಿದ್ದಾರೆ, ಯಾವ ರೀತಿ ವಾದ ಇರುತ್ತೆ ಅಂತ ನೋಡೋದಾದ್ರೆ, ಕರ್ನಾಟಕದಿಂದ ಪ್ರಾಧಿಕಾರದ ಆದೇಶ ಪಾಲನೆ ಆಗ್ತಾ ಇಲ್ಲ ಅನ್ನುವಂಥದ್ದೇ ಅವರದ್ದು ಒಂದನೇ ಪಾಯಿಂಟ್. ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ಬಿಡೋದಕ್ಕೆ ಕರ್ನಾಟಕ ವಿಫಲವಾಗ್ತಾ ಇದೆ, ಆದೇಶ ಪಾಲನೆಯನ್ನ ಮಾಡ್ತಾ ಇಲ್ಲ ಅಂತ ತಮಿಳುನಾಡು ಹೇಳ್ತಾ ಇದೆ. ಬಿಳಿಗುಂಡ್ಲು ಗಡಿ ಪಾಯಿಂಟ್ಗೆ ನಿಗದಿತ ನೀರು ತಲುಪ್ತಾನೆ ಇಲ್ಲ. ಜೂನ್ 1ನೇ ತಾರೀಕಿಂದ ಆಗಸ್ಟ್ 12ನೇ ತಾರೀಕಿನವರೆಗೆ ಎಷ್ಟು ನೀರು ಬರಬೇಕಾಗಿತ್ತು ಆ ನೀರು ನಮ್ಮ ರಾಜ್ಯಕ್ಕೆ ಸಿಕ್ಕಿಲ್ಲ ಅಂತ ತಮಿಳುನಾಡಿನವರು ವಾದ ಮುಂದಿಡ್ತಾ ಇದ್ದಾರೆ. ಅಲ್ಲಿಗೆ ಕೊರತೆಯಾಗಿರುವಂತಹ 26.954 ಟಿಎಂಸಿ ನೀರನ್ನ ಹರಿಸಲೇಬೇಕು ಅನ್ನುವಂತ ಆಗ್ರಹ ವಾದ ತಮಿಳುನಾಡಿನವರದ್ದು. ಇನ್ನು 26 ಟಿಎಂಸಿ ಹರಿಸಬೇಕು ಅಂತ. ಪ್ರಸ್ತುತ ಕುರುವೈ ಭತ್ತದ ಬೆಳೆ ಮತ್ತು ಸಾಂಬಾ ಬೆಳೆಗೆ ನೀರು ಬೇಕೇ ಬೇಕು. ಅವರು ಬಾಕಿ ಉಳಿಸಿಕೊಂಡಿರೋದು ಮತ್ತು ಆದೇಶದ ಪ್ರಕಾರ ಬಿಡಬೇಕಾಗಿರೋ ನೀರನ್ನ ಬಿಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ತಮಿಳುನಾಡು ಸರ್ಕಾರದ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಈ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ಮನವಿ ಮಾಡಿಕೊಳ್ಳುವ ಕೆಲಸ ಆಗಿದೆ. ಇದು ತಮಿಳುನಾಡಿನವರ ವಾದವಾಗಿದೆ. ಇನ್ನ ಕರ್ನಾಟಕದ ವಾದ ಏನು? ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಈಗ ತಮಿಳುನಾಡಿನ ವಾದ ಏನು, ಇಲ್ಲಿವರೆಗೂ ಅವರು ಯಾವೆಲ್ಲ ವಿಚಾರಗಳನ್ನ ಮುನ್ನೆಲೆಗೆ ತಂದಿದ್ದಾರೆ, ಯಾವ ರೀತಿ ವಾದ ಇರುತ್ತೆ ಅಂತ ನೋಡೋದಾದ್ರೆ, ಕರ್ನಾಟಕದಿಂದ ಪ್ರಾಧಿಕಾರದ ಆದೇಶ ಪಾಲನೆ ಆಗ್ತಾ ಇಲ್ಲ ಅನ್ನುವಂಥದ್ದೇ ಅವರದ್ದು ಒಂದನೇ ಪಾಯಿಂಟ್. ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ಬಿಡೋದಕ್ಕೆ ಕರ್ನಾಟಕ ವಿಫಲವಾಗ್ತಾ ಇದೆ, ಆದೇಶ ಪಾಲನೆಯನ್ನ ಮಾಡ್ತಾ ಇಲ್ಲ ಅಂತ ತಮಿಳುನಾಡು ಹೇಳ್ತಾ ಇದೆ. ಬಿಳಿಗುಂಡ್ಲು ಗಡಿ ಪಾಯಿಂಟ್ಗೆ ನಿಗದಿತ ನೀರು ತಲುಪ್ತಾನೆ ಇಲ್ಲ. ಜೂನ್ 1ನೇ ತಾರೀಕಿಂದ ಆಗಸ್ಟ್ 12ನೇ ತಾರೀಕಿನವರೆಗೆ ಎಷ್ಟು ನೀರು ಬರಬೇಕಾಗಿತ್ತು ಆ ನೀರು ನಮ್ಮ ರಾಜ್ಯಕ್ಕೆ ಸಿಕ್ಕಿಲ್ಲ ಅಂತ ತಮಿಳುನಾಡಿನವರು ವಾದ ಮುಂದಿಡ್ತಾ ಇದ್ದಾರೆ. ಅಲ್ಲಿಗೆ ಕೊರತೆಯಾಗಿರುವಂತಹ 26.954 ಟಿಎಂಸಿ ನೀರನ್ನ ಹರಿಸಲೇಬೇಕು ಅನ್ನುವಂತ ಆಗ್ರಹ ವಾದ ತಮಿಳುನಾಡಿನವರದ್ದು. ಇನ್ನು 26 ಟಿಎಂಸಿ ಹರಿಸಬೇಕು ಅಂತ. ಪ್ರಸ್ತುತ ಕುರುವೈ ಭತ್ತದ ಬೆಳೆ ಮತ್ತು ಸಾಂಬಾ ಬೆಳೆಗೆ ನೀರು ಬೇಕೇ ಬೇಕು. ಅವರು ಬಾಕಿ ಉಳಿಸಿಕೊಂಡಿರೋದು ಮತ್ತು ಆದೇಶದ ಪ್ರಕಾರ ಬಿಡಬೇಕಾಗಿರೋ ನೀರನ್ನ ಬಿಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ತಮಿಳುನಾಡು ಸರ್ಕಾರದ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಈ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ಮನವಿ ಮಾಡಿಕೊಳ್ಳುವ ಕೆಲಸ ಆಗಿದೆ. ಇದು ತಮಿಳುನಾಡಿನವರ ವಾದವಾಗಿದೆ. ಇನ್ನ ಕರ್ನಾಟಕದ ವಾದ ಏನು?